ನನ್ನ ಧರ್ಮ ಶ್ರೇಷ್ಠ ಎಂದು ಅನೇಕ ಜನ ವೈಯಕ್ತಿಕ ಧರ್ಮಗಳನ್ನು ಬೆಂಬಲಿಸುತ್ತಿದ್ದಾರೆ, ಅದರ ಉಳಿವಿಗಾಗಿ ಹೋರಾಡುತ್ತಿದ್ದಾರೆ ಮತ್ತು ಇನ್ನೊಂದು ಧರ್ಮ ಶ್ರೇಷ್ಠವಲ್ಲವೆಂದು ವಿರೋಧ ಮಾಡಿಕೊಂಡು ಸಮಾಜದಲ್ಲಿ ಜಗಳ, ಅಶಾಂತಿಯನ್ನು ಸೃಷ್ಟಿ ಮಾಡುತ್ತಿದ್ದಾರೆ. ನಿಮ್ಮ ಧರ್ಮ ಶ್ರೇಷ್ಠವಾದರೆ ನಿಮ್ಮಲ್ಲಿರುವ ಎಲ್ಲರೂ ಆರೋಗ್ಯವಾಗಿದ್ದಾರೆಯೇ, ಆನಂದವಾಗಿದ್ದಾರೆಯೇ, ಎಲ್ಲರಿಗೂ ಊಟ, ವಸತಿ, ನೆಮ್ಮದಿ, ಶಾಂತಿ ಸಿಕ್ಕಿದೆಯೇ? ಯೋಚಿಸಿ. ನೀವು ಧರ್ಮ ಮಾರ್ಗದಲ್ಲಿ ಜೀವನ ಮಾಡುವುದು ಮುಖ್ಯ ವಿನಃ ಧರ್ಮದ ಗುಂಪು ಮುಖ್ಯವಲ್ಲ. ಧರ್ಮ ಮಾರ್ಗದಲ್ಲಿ ಜೀವನ ಮಾಡಲು ಉತ್ತಮ ಆತ್ಮಜ್ಞಾನವನ್ನು ಕಲಿತುಕೊಳ್ಳಿ. ಧರ್ಮ ಮಾರ್ಗದಲ್ಲಿ ಜೀವನ ಮಾಡಿ ನೀವು ಶಾಶ್ವತವಾದ ಆನಂದ, ಆರೋಗ್ಯ, ನೆಮ್ಮದಿ, ಶಾಂತಿಯನ್ನು ಪಡೆದುಕೊಳ್ಳಿ. ಇತರರಿಗೂ ಸಹ ಇದನ್ನೇ ನೀಡಿ. ನಿಮ್ಮ ಜೀವನ ನಿಮ್ಮ ಆಯ್ಕೆ. ಉತ್ತಮ ಮಾರ್ಗದರ್ಶನ ನೀಡುವುದು ಮಾತ್ರ ನನ್ನ ಆಯ್ಕೆ.